ಹಲವು ದಿನಗಳ ಭಿನ್ನಾಭಿಪ್ರಾಯವನ್ನು ಮರೆತು ಇದೀಗ ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ನಡೆದ ಬಳಿಕ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಕಲ್ಲು ತೂರಾಟ ಬಳಿಕ ಸಹೋದರ ಕರುಣಾಕರ್ ರೆಡ್ಡಿ ಅವರು ಇದೀಗ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಬಂದರೆ ಅವ್ರನ್ನ ಕೇಳಿ ಬನ್ನಿ ಸರ್. ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು, ಘಟನೆ ನಡೆದ ಬಳಿಕ ಎಲ್ಲರೂ ಒಂದಾಗಿದೆ ಅನಿಸುತ್ತೆ ಸರ್. ಘಟನೆನ ಪ್ರಶ್ನೆ ಬರಲ್ಲ. ನಾನು 2ನೇ ತಾರೀಕು ಕೂಡ ಬಂದು ಹೋಗಿದ್ದೀನಿ ಇಲ್ಲಿಗೆ. ಆ ರೀತಿ ಪ್ರಶ್ನೆನೇ ಇಲ್ಲ. 2ನೇ ತಾರೀಕು ಅಂದರೆ 1ನೇ ತಾರೀಕು ಘಟನೆ ಆಗಿತ್ತು. ಭಿನ್ನಾಭಿಪ್ರಾಯ ಎಲ್ಲರಲ್ಲಿ ಇರ್ತವೆ. ನಮ್ಮ ಕೈ ಕರೆಕ್ಟ್ ಇರ್ತಾವ. ಅಲ್ಲ ಸರ್, ಕುಟುಂಬ ಅಂದಮೇಲೆ ಭಿನ್ನಾಭಿಪ್ರಾಯ ಇರೋದು ನಿಜ ಸರ್. ಇವಾಗ ಒಂದು ನೀವು ಬೇರೆ ಬೇರೆ ಆದಾಗ ನಿಮ್ಮಲ್ಲಿ ಎಲ್ಲರೂ ಅಟ್ಯಾಕ್ ಮಾಡಕ್ಕೆ ಬಂದರು, ಈಗ ಒಂದಾಗಿರಿ ಈಗ ಅಂತ ಹೇಳಿ ಸರ್. ಇಲ್ಲ, ಒಂದಾಗಿದೆ ಅಂದರೆ ಘಟನೆ ಒಂದು ದುರದೃಷ್ಟಕರ ವಿಚಾರ ಅಲ್ಲ. ಯಾರೇ ಆಗಲಿ ಯಾರ ಮನೆ ಮೇಲೆ ಹೋಗಬಾರ್ದು. ನಾವಾಗಲಿ ಅವರಾಗಲಿ, ಒಬ್ಬ ಶಾಸಕರಾಗಿರಲಿ ಮಾಜಿ ಶಾಸಕರಾಗಿರಲಿ ಅವ್ರ ಮನೆಯವರೆಗೆ ಬರೋ ಅವಶ್ಯಕತೆ ಇದ್ದಿಲ್ಲ. ಒಂದು ಸಣ್ಣ ಬ್ಯಾನರ್ ವಿಚಾರಕ್ಕೆ ಬ್ಯಾನರು ತೆಗೆದ ಮೇಲೆ ಅವರು ಸುಮ್ಮನೆ ಆಗಬೇಕಾಗಿತ್ತು. ಆಗಿದ್ರೆ ಇಷ್ಟು ವಿಷಯ ಇಷ್ಟು ದೂರ ಬರ್ತಿದ್ದಿಲ್ಲಲ್ಲ ಇದು ವಿಚಾರ. ಅದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಯಾರೇ ಆಗಲಿ MLA ಗೆದ್ದ ಮೇಲೆ ನಾನಾಗಲಿ ಅವರಾಗಲಿ ಇನ್ನೊಬ್ಬರಾಗಲಿ ತಾಳ್ಮೆ ಇರಬೇಕು. ಜನರಿಗೆ ನಾವು ಮಾರ್ಗದರ್ಶನ ಆಗಬೇಕಾಗಲಿ ನಮ್ಮನ್ನು ಜನ ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆಗೆ ನಾವು ಆ ಇದಕ್ಕೆ ಕೊಡಬಾರ್ದಲ್ಲ. ಜನ ಯಾಕೆ ಆರಿಸ್ಕೊತಾರೆ ನಮ್ಮನ್ನು? ಅವ್ರಿಗೆ ಒಳ್ಳೇದು ಮಾಡ್ತೀವಿ ನೋಡ್ಕೊತೀವಿ ಅಂತ ಮಾಡ್ತಾರೆ. ಒಂದು ಸಣ್ಣ ವಿಚಾರಕ್ಕೆ ಈ ರೀತಿ ಇಷ್ಟುವರೆಗೆ ಆಗಿದ್ದು ಒಂಥರ ನೋವಿನ ವಿಚಾರ ಇದು. ಒಂದು ರಾಜಕೀಯದಲ್ಲಿ ತಾವು ಮೊದಲಿಂದನೂ ಸಾಫ್ಟ್ ಕ್ಯಾರೆಕ್ಟರ್ಸನ್ನೇ 2004 ಸಾಫ್ಟ್. ಸ್ವಲ್ಪ ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ಅಂದರೆ ಹಾರ್ಡ್ ಪೊಲಿಟಿಷಿಯನ್ ಸರ್. ಹೇಳ್ತೀನಲ್ಲ, ಒಬ್ಬೊಬ್ಬರು ಒಂದೇ ರೀತಿಯಲ್ಲಿ ಎಲ್ಲರೂ ಇರಲ್ಲಲ್ಲ. ಇವಾಗ ಏನಿದೆ ಸರ್, ಈ ಘಟನೆ ಒಂದಾಗಿರಂತೀರ ಅಥವಾ ಏನು? ಇಲ್ಲ, ಒಂದಾಗ ಪ್ರಶ್ನೆಕ್ಕಂತೂ ಕೂಡ ನಡೆದಿರೋದು ತಪ್ಪಾಗಿ ಆಗಿರೋದ್ರಿಂದ ಆ ವಿಚಾರ ಅದು ಸರಿಯಾಗಬೇಕಾಗುತ್ತೆ. ಮುಂದೆ ಇಂಥ ಘಟನೆಗಳಾಗಬಾರ್ದು ಅಷ್ಟೇ. ಇನ್ನೇನು. ಥ್ಯಾಂಕ್ ಯು ಸರ್. ಇದು ಮಾಜಿ ಸಚಿವ ಕರುಣಾಕರ್ ರೆಡ್ಡಿ ಹೇಳ್ತಕ್ಕಂಥ ಒಂದು ಮಾತು. ಒಂದಷ್ಟು ಬೆಳವಣಿಗೆಗಳು ಆಗಬಾರ್ದಾಗಿತ್ತು, ಅದೆಲ್ಲವೂ ಕೂಡ ನಡೆದಿತ್ತು. ಆದರೆ ಆ ಘಟನೆಗೂ ನಮ್ಮ ಕುಟುಂಬ ಅಂದಮೇಲೆ ಒಂದಷ್ಟು ಭಿನ್ನಾಭಿಪ್ರಾಯ ಇರ್ತವೆ. ಆದರೆ ಏನೋ ಒಂದು ಕೆಟ್ಟ ಘಟನೆ ನಡೆದಾಗ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಅನ್ನೋಂಥ ಮಾತನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.